ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈಸೂರ್ ಸ್ಟಾರ್ ಚಾನೆಲ್ಗೆ ಸ್ವಾಗತ. ಇವತ್ತು ಆರೋಗ್ಯಕರವಾದ ತರಕಾರಿ ಮಸಾಲೆ ರೊಟ್ಟಿ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರಾಗಿ ಹಿಟ್ಟು ಸೇರಿಸ್ಕೊಳ್ಳೋಣ. ಓಕೆ, 2 ಕಪ್ಪು. ಇವಾಗ ಎಲ್ಲ ತುರಿದಿಟ್ಕೊಂಡಿದ್ದೇನೆ ತರಕಾರಿನ. ನೋಡು, ಈಗ ಈರುಳ್ಳಿ ಒಂದು ಸಣ್ಣಕ್ಕೆ ಹಚ್ಕೊಂಡಿದ್ದೇನೆ. ಮೆಣಸಿಕಾಯಿ ಕೂಡ ಹಾಗೇನೆ 3 ಮೆಣಸಿಕಾಯಿ ಹಚ್ಕೊಂಡಿದ್ದೇನೆ. 2 ಕಪ್ಸ್ ರಾಗಿ ಹಿಟ್ಟಿಗೆ 3 ಮೆಣಸಿಕಾಯಿ ಸಾಕಾಗುತ್ತೆ. ಯಾಕಂದ್ರೆ ಲಾಸ್ಟ್ ಅಲ್ಲಿ ನಾನು ಸ್ವಲ್ಪ ಖಾರದ ಪುಡಿನೂ ಸೇರಿಸ್ಕೊತಾ ಇದ್ದೇನೆ. ಆಮೇಲೆ ಎಲೆಕೋಸು ಸ್ವಲ್ಪ ತುರ್ಕೊಂಡಿದ್ದೇನೆ. ಮತ್ತೆ ಬೀಟ್ರೇಟ್ ಒಂದು ಚಿಕ್ಕದು ತುರ್ಕೊಂಡಿದ್ದೇನೆ. ಮತ್ತೆ ಇಲ್ಲಿ ನೋಡು, ಗೆಡ್ಡೆಕೋಸು ಅದು ಒಂದು ತುರ್ಕೊಂಡಿದ್ದೇನೆ. ಮತ್ತೆ ಕ್ಯಾರೆಟ್ ಕೂಡ ಒಂದು ತುರ್ಕೊಂಡಿದ್ದೇನೆ. ಮತ್ತೆ ಕಾಯಿ ತುರಿನೂ ಸಹ ನೋಡು ತಗೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣದಾಗಿ ಹಚ್ಕೊಂಡಿದ್ದೇನೆ. ಕರಿಬೇವು ಕೂಡ ಸಣ್ಣದಾಗಿ ಹಚ್ಕೊಂಡಿರೋದು ಒಂದು 10 ಎಲೆಯಷ್ಟು ಆಡ್ ಮಾಡ್ತಾ ಹೋಗೋಣ. ತುಂಬಾನೇ ಚೆನ್ನಾಗಿ ಬರುತ್ತೆ ರೊಟ್ಟಿ ಎಲ್ಲ. ಮತ್ತೆ ಡಯಟ್ ಅಲ್ಲಿರೋರು ಕೂಡ ಈ ರೊಟ್ಟಿ ತಿಂದ್ರೆ ಹೆಲ್ತ್ಗೆ ತುಂಬಾನೇ ಒಳ್ಳೇದು, ಆರೋಗ್ಯಕರ ಜೀವನ. ಏನಿದು? ಇವಾಗ ಜೀರಿಗೆ ಸೇರಿಸ್ಕೊಳ್ಳೋಣ, ಒಂದು ಅರ್ಧ ಸ್ಪೂನ್ ಅಷ್ಟು. ಮತ್ತೆ ಸ್ವಲ್ಪ ಖಾರದ ಪುಡಿ ಮನೇಲೆ ಮಾಡ್ಕೊಂಡಿರೋದು, ಅದು ಟೇಸ್ಟ್ಗಷ್ಟೇ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಈಗೆಲ್ಲ ಸೇರಿಸ್ಕೊಂಡಾಗಿದೆ ನೋಡ್ಬೋದು. ಇವಾಗ ಮಿಕ್ಸ್ ಮಾಡ್ತಾ ಹೋಗೋಣ. ನೋಡು, ಈ ತರ ಮಿಕ್ಸ್ ಮಾಡ್ಕೋಬೇಕು. ರಾಗಿ ರೊಟ್ಟಿ ಸ್ಮೂತ್ ಆಗು ಬರುತ್ತೆ, ಮತ್ತೆ ಟೇಸ್ಟಿ ಆಗು ಬರುತ್ತೆ. ತರಕಾರಿ ಎಲ್ಲ ಹ್ಯಾಡ್ ಆಗಿದೆ ಅಲ್ವಾ, ಕಾಯಿ ತುರಿ ಎಲ್ಲ ಹ್ಯಾಡ್ ಆಗಿದೆ ಅಲ್ವಾ, ಅದರಿಂದ ಟೇಸ್ಟ್ ಆಗಿ ಬರುತ್ತೆ. ಹಸಿಮೆಣಸಿಕಾಯಿ ಹಾಕಿದ್ರೇನೆ ಸ್ವಲ್ಪ ಟೇಸ್ಟ್, ಮತ್ತೆ ಖಾರದ ಪುಡಿನೂ ಸಹ ಸೇರಿಸ್ಕೋತೀವಲ್ವಾ, ಅದಕ್ಕೋಸ್ಕರ ಟೇಸ್ಟ್ ಆಗಿರುತ್ತೆ. ಬಾಯಿಗೇನ್ ಸಿಗಲ್ಲ, ಸಣ್ಣ ಕಚ್ಕೊಂಡ್ರೆ ಹಸಿಮೆಣಸಿಕಾಯಿನ ಬಾಯಿಗೇನ್ ಸಿಗಲ್ಲ. ನೋಡು, ಈಗ ಈ ತರ ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ನೀರ ಸೇರಿಸ್ಕೊಂಡು ಅದನ್ನ ಮತ್ತೆ ಕಲ್ಸ್ಕೊಳ್ಳೋಣ. ಇವಾಗ ನೀರ್ ಹಾಕೊಂಡು ಕಲ್ಸ್ಕೊಳ್ಳೋಣ ನೀಟಾಗಿ. ಅಂದ್ರೆ ಪೇಪರ್ ಅಲ್ಲಿ ತಟ್ಟದಲ್ವಾ ಇದು, ಅದಕ್ಕೋಸ್ಕರ ನೀಟಾಗಿ ಕಲ್ಸ್ಕೋಬೇಕು. ಅತಿ ನೀರು ಹಾಕ್ಬಾರ್ದು, ಅತಿ ಗಟ್ಟಿನೂ ಇರಬಾರ್ದು, ಸಮವಾಗಿರ್ಬೇಕು. ಆವಾಗ ರೊಟ್ಟಿ ತಿನ್ಲಿಕ್ಕೆ ಚೆನ್ನಾಗಿ ಬರುತ್ತೆ. ಪೇಪರ್ ತರನು ಇರುತ್ತೆ, ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ, ಮತ್ತೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ. ನೋಡು ಹೇಗೆ ಕಲಿಸ್ತಾ ಇದ್ದೀನಿ ಅಂತ. ಬೀಟ್ರೂಟ್ ಕಲರ್ ಬರ್ತಿದೆ ಅಲ್ಲ, ಕಲರ್ ಚೇಂಜ್ ಆಗುತ್ತೆ. ಯಾಕೆ ಅಂತಂದ್ರೆ ನಾವು ಬೀಟ್ರೂಟ್ ಸೇರಿಸ್ಕೊಂಡಿದೀವಲ್ವಾ, ಅದಕ್ಕೆ ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ಆಯಿಲ್ ಹಾಕೊಂಡಿದ್ದೇನೆ. ಯಾಕೆ ಅಂದ್ರೆ ರೊಟ್ಟಿ ಸ್ವಲ್ಪ ಸ್ಮೂತ್ ಆಗಿ ಬರ್ಲಿ ಅಂತ. ಇಷ್ಟೇ ಒಂದು 1/4 ಸ್ಪೂನ್ ಅಷ್ಟೇ, ಜಾಸ್ತಿ ಹಾಕೊಳ್ಳಲ್ಲ ನಾನು. ಈಗೇನು ಅವಶ್ಯಕತೆ ಇರಲ್ಲ ರೊಟ್ಟಿಗೆ, ಹಾಗೆ ಚೆನ್ನಾಗಿ ಬರುತ್ತೆ ರಾಗಿ ರೊಟ್ಟಿ. ಮತ್ತೆ ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಅಜ್ಜಿ ಮಾಡ್ತಾ ಇದ್ರು. ಅವರು ರೊಟ್ಟಿನ ಫುಲ್ ಸ್ಮೂತ್ ಮಾಡ್ತಿರ್ಲಿಲ್ಲ, ರಫ್ ಮಾಡ್ತಿದ್ರು. ಇಷ್ಟು ದಪ್ಪ ಥಿಕ್ನೆಸ್ ಬರ್ತಾ ಇತ್ತು. ಆವಾಗ ನಾವು ಆಮೇಲೆ ಅಮ್ಮ ಹೇಳ್ಕೊಟ್ರು ಈ ತರ ಸ್ಮೂತ್ ಆಗಿ ಮಾಡಿ ಅಂತ. ಅದ್ ನಾವು ಹಾಗೆ ಕಲ್ತ್ಕೊಂಡ್ವಿ. ನಿಮ್ಮ ಅಮ್ಮನಿಂದ ಕಲ್ತಿರೋದಾಯ್ತು. ಸಾಫ್ಟ್ ಆಗೈತೆ. ಸ್ಟವ್ ಹಚ್ಕೊಂಡು ಇವಾಗ ತವ ಇಟ್ಕೊಂಡಿದ್ದೇನೆ. ಇವಾಗ ಮಾಡೋಣ. ಸ್ವಲ್ಪ ಆಯಿಲ್ನ ಈ ತರ ಸವರ್ಕೋಬೇಕು. ಇವಾಗ ರೆಡಿ ಇದೆ ಅಲ್ವಾ, ಎಲ್ಲ ಕಲಸಿಟ್ಟಿರೋದು. ಇದನ್ನ ಹೀಗೆ ಉಂಡೆ ಮಾಡ್ಕೊಳ್ಳೋಣ. ನೋಡ್ಬೋದು, ನೋಡು ಈ ತರ ಬರ್ಬೇಕು. ಇವಾಗ ಈ ತರ ನೋಡು ಕೈಯಲ್ಲಿ ತಟ್ಕೋಬೇಕು. ಈಗ ತವ ಮೇಲೆ ಹಾಕೋಣ.
ಮುಚ್ಚಳ ಮುಚ್ಕೊಳ್ಳೋಣ ಈ ಥರ. ಒಂದ್ ಸೈಡು ಸ್ವಲ್ಪ ಆಯಿಲ್ ಹಾಕೊಂಡಿದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲ? ಹೌದು, ಬ್ಯೂಟಿಫುಲ್. ಮಾಮ್ ಸಕ್ಕದ ಕಾಣಿಸ್ತಿದ್ದಾರೆ ನೋಡ್ಲಿಕ್ಕೆ. ಹೌದಾ? ಎಷ್ಟು ರೊಟ್ಟಿ ತಿಂತೀಯಾ? 2. ಆಲ್ವೇಸ್ 2. ಆಲ್ವೇಸ್ 2. ಆಗ್ಲಿ ತಿನ್ನುವಂತೆ. ಓಕೆನಾ? ಕಾಯ್ತಾ ಇದ್ದೀನಿ ನಾನು. ಐ ಆಮ್ ವೇಟಿಂಗ್. ಓಕೆಪಾ. ಇವಾಗ ಆಗಿದೆ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸರ್ವ್ ಮಾಡ್ಕೊಳ್ಳೋಣ. ಅಮೇಜಿಂಗ್ ಮಮ್ಮ. ಲುಕಿಂಗ್ ಗಾರ್ಜಿಯಸ್ ಅಂತಾರಲ್ಲ. ಟೊಮೊಟೊ ಚಟ್ನಿ, ರೆಡ್ ಕಲರ್ ಟೊಮೊಟೊ ಚಟ್ನಿ ಮತ್ತೆ ರೊಟ್ಟಿ, ತರಕಾರಿ ರೊಟ್ಟಿ ಹೇಗಿದೆ? ಐ ಆಮ್ ಈಗಲಿ ವೇಟಿಂಗ್. ಈಗ ಸೆಕೆಂಡ್ ಹಾಕೊಳ್ಳೋಣ. ಓಕೆ, ಇವಾಗ ಸೆಕೆಂಡ್ ರೊಟ್ಟಿ ಹಾಕಿದ್ದೇನೆ. ನೋಡು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸಾಫ್ಟ್ ಆಗಿ ಬೆಂದಿರುತ್ತೆ. ನೀವು ಮಾಡ್ಕೋಬಹುದು. ನೋಡ್ಲಿಕ್ಕೆ ಗಟ್ಟಿ ಇರುತ್ತೆ, ಬಟ್ ತಿಂದಾಗ ಸಾಫ್ಟ್ ಆಗಿರುತ್ತೆ. ರಾಗಿ ರೊಟ್ಟಿ ಏನು ಅಷ್ಟು ಗಟ್ಟಿ ಬರಲ್ಲ, ಸಾಫ್ಟ್ ಆಗಿ ಇರುತ್ತೆ. ಯಾಕಂತಂದ್ರೆ ಎಲ್ಲ ಮಿಕ್ಸ್ ಆಗಿರುತ್ತಲ್ವಾ, ತರಕಾರಿ, ಈರುಳ್ಳಿ, ಮೆಣಸಿನಕಾಯಿ, ಪ್ರತಿಯೊಂದು ಕಾಯಿ ತುರಿ ಎಲ್ಲ, ಅದಕ್ಕೋಸ್ಕರ ಸಾಫ್ಟ್ ಆಗಿ ಬರುತ್ತೆ. ಈವ್ನಿಂಗು ಕೂಡ ಮಾಡ್ಕೋಬಹುದು, ಈವ್ನಿಂಗು ಕೂಡ ಮಾಡ್ಕೋಬಹುದು. ಯಾಕಂದ್ರೆ ಎಲ್ಲಾ ತರಕಾರಿಗಳು ಎಲ್ಲ ಸೇರಿದೆ ಅಲ್ವಾ, ಅದಕ್ಕೋಸ್ಕರ ನ್ಯಾಚುರಲ್ ಆಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೇದು ತುಂಬಾನೇ. ಇವಾಗ ರೊಟ್ಟಿ ರೆಡಿ ಆಗಿದೆ ಫ್ರೆಂಡ್ಸ್. 1 by 1 ಹೇಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ. 2 ರೊಟ್ಟಿ ತಿಂದ್ರೆ ಸಾಕಾಗುತ್ತೆ. ಒಳ್ಳೆ ಫುಡ್ ರೊಟ್ಟಿ ಬಂದು. ಓಕೆ, ಟೊಮೊಟೊ ಚಟ್ನಿನ ನಿಮ್ಗೆ ಮೊದ್ಲೇ ನಾನು ತೋರಿಸಿದೀನಿ. ಈ ರೆಸಿಪಿ ಕೂಡ ಹಾಕಿದೀನಿ, ನೀವು ನೋಡ್ಕೊಂಡು ಮಾಡ್ಕೋಬಹುದು. ನಾನು ಅದಕ್ಕೋಸ್ಕರ ಈ ರೆಸಿಪಿನ ನಿಮ್ಗೆ ತೋರಿಸ್ಲಿಲ್ಲ, ಬರೀ ರೊಟ್ಟಿ ಅಷ್ಟೇ ತೋರಿಸಿದ್ದು. ನೀವು ಕೂಡ ಈ ವಿಡಿಯೋವನ್ನ ನೋಡ್ಕೊಂಡು ಮಾಡ್ಕೋಬಹುದು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.